ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತು ಯಾವ ರೆಸಿಪಿ ಬಗ್ಗೆ ಹೇಳ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಇವತ್ತು ಯಾವುದೇ ಕುಕ್ಕಿಂಗ್ ರೆಸಿಪಿಯ ಬಗ್ಗೆ ಹೇಳ್ತಾ ಇಲ್ಲ, ಬದಲಾಗಿ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಹಾಮಹಿಮನಾದ ಅಂಜನಿ ಪುತ್ರ ಧಾರಾವತಿ ವೀರಾಂಜನೇಯ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಈ ದೇವಸ್ಥಾನವು ಹುಬ್ಬಳ್ಳಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ದೇಶಪಾಂಡೆ ಫೌಂಡೇಶನ್ನ ಹತ್ತಿರ ಬೈಪಾಸ್ ರೋಡಲ್ಲಿ ಬರುತ್ತದೆ. ಧಾರಾವತಿ ಆಂಜನೇಯ ಅಂಥೇಳಿ, ಧಾರಾವತಿ ಆಂಜನೇಯ ಅಥವಾ ಧಾರಾವತಿ ವೀರಾಂಜನೇಯ ದೇವಸ್ಥಾನ ಅಂತ ತುಂಬ ಪವರ್ಫುಲ್ ಆದ ದೇವಸ್ಥಾನವಿದು. ವಿವಿಧ ರೀತಿಯ ಸಸ್ಯಗಳು ಹಾಗೂ ಸುಂದರವಾದ ಪೇಂಟಿಂಗ್ಗಳಿಂದ ಕೂಡಿದ, ಸುತ್ತಲೂ ಹಸಿರಿನಿಂದ ಕೂಡಿರುವ ಒಂದು ಸುಂದರ ತಾಣವಾಗಿದೆ. ಧಾರವಾಡದಲ್ಲಿ ನುಗ್ಗಿಕೇರಿ ಆಂಜನೇಯ ಹೇಗೆ ಫೇಮಸ್ಸು, ಹುಬ್ಬಳ್ಳಿಯಲ್ಲಿ ಧಾರಾವತಿ ಆಂಜನೇಯನು ಅಷ್ಟೇ ಫೇಮಸ್ ಆದ ದೇವಸ್ಥಾನವಾಗಿದೆ. ಈ ಕ್ಷೇತ್ರವನ್ನು ಜಾಗೃತ ಕ್ಷೇತ್ರ ಎಂದು ಕರೆಯುತ್ತಾರೆ. ಇಲ್ಲಿಗೆ ಬರುವ ಭಕ್ತಾದಿಗಳೆಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದರೆ ಇಷ್ಟಾರ್ಥಗಳೆಲ್ಲವೂ ಫಲಿಸುತ್ತವೆ. ನಂದಿ ಅಥವಾ ಬಸವನು ಈ ದೇವಾಲಯದ ವಿಶೇಷ ಆಕರ್ಷಣಾ ಕೇಂದ್ರಬಿಂದುವಾಗಿದೆ. ದೀರ್ಘದಂಡ ನಮಸ್ಕಾರ ಹಾಕುತ್ತಿರುವ ಭಕ್ತರನ್ನು ಸ್ವಲ್ಪವೂ ಅವರಿಗೆ ಘಾಸಿಯಾಗದೆ ತುಳಿಯದೆ ಅವರನ್ನೆಲ್ಲ ದಾಟಿಕೊಂಡು ವೀರಾಂಜನೇಯ ದೇವಸ್ಥಾನವನ್ನು ತಲುಪಿ ವೀರಾಂಜನೇಯನಿಗೆ ನಮಸ್ಕರಿಸಿ ಹಣ್ಣಿನ ರೂಪದ ಪ್ರಸಾದವನ್ನು ಸೇವಿಸಿ ಮರಳುವುದು ಇದು ಒಂದು ವಿಶೇಷ. ಇದನ್ನು ನೋಡಲು 2 ಕಣ್ಣುಗಳು ಸಾಲದು. ಇದನ್ನು ನೋಡಿದ ನಂತರ ನಾವು ನಮ್ಮ ಮನೆಯವರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಇವರು ನಮ್ಮ ಮನೆಯವರು ದೀಪ ಹಚ್ತಾ ಇದ್ದಾರೆ. ಇದನ್ನೆಲ್ಲ ಹಚ್ಚಿ, ದೇವಸ್ಥಾನದ ಒಳಗಡೆಗೆ ಕರ್ಪೂರ ಮತ್ತು ಊದುಬತ್ತಿಯನ್ನು ಹಚ್ಚಲು ಅವಕಾಶವಿಲ್ಲ, ಇಲ್ಲೇ ಹೊರಗಡೆನೇ ಹಚ್ಚಬೇಕು. ಹಾಗಾಗಿ ನಮ್ಮ ಮನೆಯವರು ದೀಪ ಹಚ್ತಾ ಇದ್ದರು ನೋಡಿ, ಇಲ್ಲೆಲ್ಲ ಹಚ್ಚಿದ್ದಾರೆ. ಕರ್ಪೂರನೂ ಇಲ್ಲೇ ಹಚ್ಚಬೇಕಾಗುತ್ತೆ. ಧೂಪ ದೀಪ ಹಚ್ಚಿ ದೇವಸ್ಥಾನದ ಒಳಗೆ ಹಣ್ಣು ಕಾಯಿ ಮಾಡಿಸಲು ಹೊರಟೆವು. ಮಂಗಳಾರತಿ ನಡೆಯುವ ಸಮಯಕ್ಕೆ ವೀರಾಂಜನೇಯ ದರ್ಶನಕ್ಕೆ ಒಳ ನಡೆದೆವು. ಮಂಗಳಾರತಿ ಆಗುತ್ತಿತ್ತು. ಮಂಗಳಾರತಿಯನ್ನು ಪಡೆದು ಹಣ್ಣು ಕಾಯಿಯನ್ನು ಮಾಡಿಸಿಕೊಂಡ ನಂತರ ಹೊರ ಬಂದೆವು. ಶನಿವಾರ ದಿನ ನಾವು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ತುಂಬ ರಶ್ ಆಗಿತ್ತು. ಶನಿವಾರ ಮತ್ತು ಮಂಗಳವಾರ ಈ ದೇವಸ್ಥಾನವು ತುಂಬ ಭಕ್ತರಿಂದ ಕೂಡಿರುತ್ತದೆ. ನಾವು ದರ್ಶನ ಮಾಡಿ ಹೊರ ಬರುವಷ್ಟರಲ್ಲಿ ಅಲ್ಲೇ ಕತ್ತಲಾಗ್ತಿತ್ತು. ಲೈಟಿಂಗ್ ಎಲ್ಲ ಸುಂದರವಾಗಿ ಕಾಣಿಸ್ತಾ ಇದ್ವು ನೋಡಿ. ಹೊರಗಡೆ ಬಂದ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ನೋಡಿ. ಲೈಟಿಂಗ್ ಇರೋದನ್ನು ಸ್ವಲ್ಪ ಫೋಟೋಗಳನ್ನು ಹಾಕಿದ್ದೀನಿ. ತುಂಬ ಪ್ರಶಾಂತವಾದ ದೇವಸ್ಥಾನವಿದು. ಶಾರ್ಟಾಗಿ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಈ ವೀರಾಂಜನೇಯ ಮೂರ್ತಿಯು ಸ್ವಯಂಭೂ ಮೂರ್ತಿ ಆಗಿದ್ದು, ಸ್ವಯಂಭೂ ಮೂರ್ತಿ ಅಂದರೆ ಸ್ವಯಂ ಉದ್ಭವ ಆಗಿದ್ದು, ಒಬ್ಬ ರೈತನು ಹೊಲವನ್ನು ಉಳುತ್ತಿರುವಾಗ ಈ ಮೂರ್ತಿ ಸಿಕ್ಕಿತ್ತು. 400 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನವು ತುಂಬ ಪವರ್ಫುಲ್ ಆದ ದೇವಸ್ಥಾನವಾಗಿದೆ. ಅದೇ ಮೂರ್ತಿಯನ್ನು ಒಂದು ಚಿಕ್ಕ ಗುಡಿಯನ್ನು ಸ್ಥಾಪಿಸಿ ಇದೇ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಚಿಕ್ಕ ದೇವಸ್ಥಾನವನ್ನು ಕಟ್ಟಿಸಲಾಯಿತು. ತುಂಬ ಪಾಸಿಟಿವ್ ವೈಬ್ ಇರುವಂಥ ದೇವಸ್ಥಾನ ನೋಡಿ. ನೋಡೋಕೆ ಎಷ್ಟು ಸುಂದರವಾದ ದೇವಸ್ಥಾನವಿದು. ಕಾಲ ಗತಿಸಿದ ಹಾಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುತ್ತಾ ಇವಾಗ ತುಂಬ ವಿಶಾಲವಾಗಿದೆ. ದೇವಸ್ಥಾನದ ಸುತ್ತಲೂ ಹಲವಾರು ರೀತಿಯ ಗಿಡಮರಗಳಿಂದ ಕೂಡಿದ್ದು ನೆಮ್ಮದಿಯ ತಾಣವಾಗಿದ್ದು, ದೇವಾಲಯದ ಪರಿಸರವು ಬರುವ ಭಕ್ತರಿಗೆ ಭಕ್ತಿ ಭಾವವನ್ನು ಹೆಚ್ಚಿಸುತ್ತಾ ಶಾಂತಿಯ ತಾಣವಾಗಿ ಪರಿವರ್ತನೆಯಾಗಿದೆ. ದೇವರ ದರ್ಶನ, ನಂದಿ ದರ್ಶನ ಅದನ್ನೆಲ್ಲ ನೋಡಿಕೊಂಡು ಬರೋಷ್ಟೊತ್ತಿಗೆ 7:30 ಆಗಿತ್ತು. ನಾನು ರಾತ್ರಿ 7:30 ಎಲ್ಲ ವಿಡಿಯೋ ಮಾಡಿದ್ದಿದ್ದು ನೋಡಿ. ನಾವಲ್ಲಿ ಹೋಗಬೇಕಾದ್ರೆ ಸಾಯಂಕಾಲ 5:30 ಹೋಗಿದ್ವಿ. ಬಟ್ ಇನ್ನೊಂದು ಇದೇ ರೀತಿಯ ಸೂಪರ್ ಆದ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಮತ್ತೊಮ್ಮೆ ದೇವರಿಗೆ ನಮಸ್ಕರಿಸಿ. ಇಲ್ಲಿ 20 ರೂಪಾಯಿಗೆ ಕಬ್ಬಿನ ಹಾಲು ಸಿಗುತ್ತೆ, ಅದನ್ನು ಕುಡಿದು ನಾವು ಮನೆ ಕರಡಿಗೆ ಹೊರಟಿವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವೀಕ್ಷಿಸ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.